ಏನ್ ಸಜೆಸ್ಟ್ ಮಾಡ್ತೀರಿ ಮ್ಯೂಚುವಲ್ ಫಂಡ್? ಇನ್ನೂ ಕೂಡ ಜನರಿಗೆ ಇದೊಂಥರ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಈಗ ಪರ್ಸೆಂಟೇಜ್ ಆಫ್ ಇನ್ವೆಸ್ಟರ್ಸ್ ಗಳನ್ನ ನೋಡಿದಾಗ ಜನರಿಗೆ ಅರಿವಿಲ್ಲ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫೈನಾನ್ಷಿಯಲ್ ನಾಲೆಜ್ನ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು ಆ್ಯಂಡ್ ಸ್ಕೂಲ್ಸಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಬಿಕಾಸ್ ನಮಗೆಲ್ಲ ಗೊತ್ತಾಗೋಷ್ಟರಲ್ಲಿ ಇಟ್ ವಾಸ್ ಆ್ಯಕ್ಚುಲಿ ಅ ಲಿಟಲ್ ಲೇಟ್. ಬಟ್ ನಾನು ಹೇಳೋದು ಇಟ್ ಇಸ್ ನೆವರ್ ಟೂ ಲೇಟ್ ಆಲ್ಸೋ. ಯಾವಾಗ ಬೇಕಾದರೂ ನೀವು ಸ್ಟಾರ್ಟ್ ಮಾಡಬಹುದು. ಆದರೆ ಇದಕ್ಕೆ ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಒಂದು 10-15 ವರ್ಷ ಐ ವಿಲ್ ಸ್ಟೇ ಇನ್ವೆಸ್ಟೆಡ್ ಅನ್ನೋ ಮನಸ್ಥಿತಿ ಇರಬೇಕು. ನಾನು ಇವತ್ತು ಹಾಕಿ ನಾಳೆ ತೆಗಿತೀನಿ, ಇವತ್ತು ನಾನು ದುಡ್ಡು ಇನ್ವೆಸ್ಟ್ ಮಾಡಿ ಮುಂದಿನ ವರ್ಷ ತೊಗೊಳ್ತೀನಿ ಅನ್ನೋ ಥರ ಆದರೆ ಆಗೋದಿಲ್ಲ. ಐ ಥಿಂಕ್ ಇವಾಗ ಯಾರು ಅಂದರೆ ಈ ಯಂಗರ್ ಜನರೇಷನ್ ಇದ್ದಾರಲ್ಲ, ದೇ ಆರ್ ವೆರಿ ಲಕ್ಕಿ. ಯಾಕಂದರೆ ವೀಡಿಯೋಸ್ಗಳ ಮೂಲಕ ಮತ್ತು ಈ ಥರದ ಸೆಷನ್ಸ್ಗಳ ಮೂಲಕ ಅವ್ರಿಗೆ ಗೈಡೆನ್ಸ್ ತುಂಬ ಯಂಗ್ ಏಜಿಗೆ ಸಿಗ್ತಾ ಇದೆ. ಗೈಡೆನ್ಸ್ ಸಿಗ್ತಿದ್ದ ಹಾಗೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಯಾವ ಒಂದು ಮೊತ್ತನೂ ಕಡಿಮೆ ಅಲ್ಲ. ಎಷ್ಟನ್ನು ಬೇಕಾದರೂ ಇನ್ವೆಸ್ಟ್ ಮಾಡಿ, ಬಟ್ ಇನ್ವೆಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಲೈಫಲ್ಲಿ ಮ್ಯೂಚುವಲ್ ಫಂಡ್ ಅನ್ನೋದು ಯಾವ ರೀತಿ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಮೇಡಮ್? ಅದೇ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟು. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತೀನಿ, ನಾಟ್ ಜಸ್ಟ್ ಬಿಕಾಸ್ ಇಲ್ಲಿ ಬಂದೆ ನಾನು ಇದನ್ನು ಹೇಳ್ತಿಲ್ಲ, ಎಲ್ಲರಿಗೂ ಹೇಳ್ತೀನಿ. ಬಿಕಾಸ್ ಒಂದು 8-9 ವರ್ಷ ಆಯಿತು ನಾನು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ನಾನು ವೆನ್ ಐ ಹ್ಯಾಡ್ ಟು ಕ್ವಿಟ್ ಮೈ ಒಂದು 14 ವರ್ಷದ ಕೆಲಸ, ಬ್ಯಾಕಪ್ ಇರಲಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ಬ್ಯಾಕಪ್ ಇರಲಿಲ್ಲ, PF ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ಏನೂ ಇಲ್ಲ. ಯಾಕಂದರೆ ವಿ ವರ್ ನಾಟ್ ಎಂಪ್ಲಾಯೀಸ್, ವಿ ವರ್ ಕನ್ಸಲ್ಟೆಂಟ್ಸ್. ನನಗಿದ್ದು ಓನ್ಲಿ ಬ್ಯಾಕಪ್ ವಾಸ್ ಮ್ಯೂಚುವಲ್ ಫಂಡ್ಸ್. ಸೊ ಬ್ಯಾಕಪ್ ಆಗಿದ್ರೂ ಥ್ಯಾಂಕ್ಫುಲಿ ನಾನು ಅದನ್ನು ಬಳಸ್ಕೊಂಡಿಲ್ಲ, ಇನ್ನೂ ಅದನ್ನು ಸೇವ್ ಮಾಡ್ತಾ ಬಂದಿದ್ದೀನಿ. ಬಟ್ ಐ ಥಾಟ್ ಜಸ್ಟ್ ಇನ್ ಕೇಸ್ ಏನೋ ಒಂದು ಎಮರ್ಜೆನ್ಸಿ ಅಂದರೆ ನನಗೆ ಅದಿದೆ ಅನ್ನೋ ಒಂದು ನಂಬಿಕೆ ಅದಿದ್ದಾಗ ಏನಾಗುತ್ತೆ ಗೊತ್ತಾ, ನೀವೊಂದು ಹೊಸ ರಿಸ್ಕ್ನ ತೊಗೋಬಹುದು ಲೈಫಲ್ಲಿ. ಓಕೆ, ಜಸ್ಟ್ ಇನ್ ಕೇಸ್ ಏನು ವರ್ಕೌಟ್ ಆಗಲಿಲ್ವಾ, ಅದಿದೆ, ಅದನ್ನು ಲಿಕ್ವಿಫೈ ಮಾಡಿ ನಾನು ಏನೋ ಒಂದು ಮಾಡ್ಬೋದು ಅಂತ. ಸೊ ಥ್ಯಾಂಕ್ಫುಲಿ ಆ ಥರದ ಸಿಚುವೇಶನ್ ಬಂದಿಲ್ಲ, ಅದನ್ನ ಲಿಕ್ವಿಫೈ ಮಾಡೋವಂಥ ಸಿಚುವೇಶನ್. ಕನ್ಸಿಸ್ಟೆಂಟಾಗಿ ಒಂದು 15 ವರ್ಷ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಈ ವಿಷಯದಲ್ಲಿ ನಮ್ಮ ಗುರುಗಳು ಶ್ರೀಕಾಂತ್ ಮಾತೃಬಾಯಿ ಅವರು ಸರ್ ಏನು ಹೇಳಿದಾರೋ ಅದನ್ನ ಒಂಥರ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಐ ಫೌಂಡ್ ಹಿಮ್ ಅಟ್ ದ ರೈಟ್ ಟೈಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು.